ನಮಸ್ಕಾರ. ನಮ್ಮ ಇಂದಿನ ವಿಷಯ ಭೂಜೀವಿಗಳ 5 ಮಹಾವಿನಾಶಗಳು. ಭೂಮಿಯ ಮೇಲೆ ಜೀವ ವಿಕಸನ ಏಕಕೋಶ ಜೀವಿಯಿಂದ ಪ್ರಾರಂಭವಾಗಿ ಹಲವಾರು ಕವಲುಗಳು ಒಡೆದು ಸಂಕೀರ್ಣವಾಗ್ತಾ ಹೋಗಿ ಕೊನೆಗೆ ಬುದ್ಧಿವಂತ ಮಾನವ ಕಾಣಿಸ್ಕೊಳ್ಳೋ ತನಕ ಮುಂದುವರೆದು ಬಂದಿದೆ. ಭೂಮಿಯ ವಿಕಾಸದ ಚರಿತ್ರೆಯಲ್ಲಿ ಜೀವಿಗಳು ಅಳಿದೋಗ್ತಕ್ಕಂಥದ್ದು ಅತ್ಯಂತ ಸಾಮಾನ್ಯವಾದಂಥ ನೈಸರ್ಗಿಕ ಸಂಗತಿಯಾಗಿದೆ. ಜೀವಿಗಳು ಬದಲಾಗ್ತಾ ಇರುವ ಪರಿಸರಕ್ಕೆ ಹೊಂದಾಣಿಕೆ ಆಗದೇ ಇರೋದು, ಬಲಿಷ್ಠ ಪ್ರಾಣಿಗಳ ಎದುರು ಸೋತು ಕಣ್ಮರೆಯಾಗ್ತಕ್ಕಂಥದ್ದು ಅತ್ಯಂತ ಸಹಜವಾದಂಥ ಸಂಗತಿ. ಸಾಮಾನ್ಯವಾಗಿ ಭೂಮಿಯ ಜೀವ ವಿಕಾಸನದಲ್ಲಿ 10 ಲಕ್ಷ ವರ್ಷಗಳಲ್ಲಿ 10% ಜೀವಿಗಳು, ಕೋಟಿ ವರ್ಷಗಳಲ್ಲಿ 30ರಷ್ಟು ಜೀವಿಗಳು, 10 ಕೋಟಿ ವರ್ಷಗಳಲ್ಲಿ 65ರಷ್ಟು 20% ಜೀವಿಗಳು ಕಣ್ಮರೆಯಾಗಿ ಹೋಗೋದು ಅತ್ಯಂತ ಸಹಜವಾದ ಸಂಗತಿ ಅಂತ ವಿಜ್ಞಾನಿಗಳು ಲೆಕ್ಕಾಚಾರ ಮಾಡಿದ್ದಾರೆ. ಈ ಸಹಜವಾದ ವಿನಾಶ ಅಲ್ಲದೆ ಭೂಮಿಯ ಮೇಲೆ 5 ಬಾರಿ ಮಹಾವಿನಾಶಗಳು ಜರುಗಿದ್ದಾವೆ. ಯಾವುದೇ ಒಂದು ಮಹಾವಿನಾಶ ಅಂದರೆ ಅದರಲ್ಲಿ ಅಸ್ತಿತ್ವದಲ್ಲಿರ್ತಕ್ಕಂಥ 75ಕ್ಕೂ ಅಧಿಕ ಜೀವ ಸಂಕುಲಗಳು ಕಣ್ಮರೆಯಾಗಿ ಹೋಗ್ತವೆ. ಕಳೆದ 50 ಕೋಟಿ ವರ್ಷಗಳಲ್ಲಿ 5 ಮಹಾವಿನಾಶಗಳು ಜರುಗಿರೋದನ್ನು ಪಳೆಯುಳಿಕೆಗಳಲ್ಲಿ ಮತ್ತು ಇತರ ಮಾರ್ಗಗಳ ಮೂಲಕ ಪತ್ತೆ ಹಚ್ಚಲಾಗತ್ತೆ. 44.4 ಕೋಟಿ ವರ್ಷಗಳ ಹಿಂದೆ ಓರ್ಡೋವಿಷಿಯನ್ ಅವಧಿಯ ಕೊನೆಯ ಕಾಲದಲ್ಲಿ 86% ಜೀವ ಸಂಕುಲಗಳು ಕಣ್ಮರೆಯಾದವು. ಇದಕ್ಕೆ ಅಪಲೇಷನ್ ಪರ್ವತಗಳ ಫಲಕಗಳ ಸರಿದಾಟ, ಅವುಗಳ ಫಲಕಗಳ ಮೇಲೆತ್ತುವಿಕೆ, ಭಾರೀ ಹಿಮಹಾಸುಗಳ ರಚನೆ, ವಾತಾವರಣ ಮತ್ತು ಕಡಲಿನ ರಾಸಾಯನಿಕ ಸಂಯೋಜನೆಯಲ್ಲಿ ಆದಂಥ ಏರುಪೇರುಗಳೇ ಕಾರಣವಾಗಿದ್ದು. ಎರಡನೇ ಮಹಾವಿನಾಶ 36 ಕೋಟಿ ವರ್ಷಗಳ ಹಿಂದೆ ಡೆವೋನಿಯನ್ ಯುಗದ ತಡಾವಧಿಯಲ್ಲಿ ಕಾಣಿಸಿಕೊಂಡಿತು. ಈ ಮಹಾವಿನಾಶದಲ್ಲಿ 75% ಜೀವಿ ಸಂಕುಲಗಳು ಭೂಮಿಯಿಂದ ಅಳಿದು ಕಣ್ಮರೆಯಾಗಬಹುದು. ಭೂಮಿಯ ಮೇಲೆ ವ್ಯಾಪಕವಾಗಿ ಹರಡಿದಂಥ ಸಸ್ಯಗಳ ವೈವಿಧ್ಯತೆ ಮತ್ತು ಜಾಗತಿಕವಾಗಿ ಉಂಟಾದಂಥ ತಂಪು ಹವಾಮಾನದಿಂದ ಈ ವಿನಾಶ ಕಾಣಿಸ್ಕೊಳ್ತು. ಇದಾದ ಮೇಲೆ ಮೂರನೆಯ ಮಹಾವಿನಾಶ 25 ಕೋಟಿ ವರ್ಷಗಳ ಹಿಂದೆ ಪರ್ಮಿಯನ್ ಯುಗದ ಕೊನೆಯಲ್ಲಿ ಯುಗಕಲ್ಪದ ಕೊನೆಯಲ್ಲಿ ಕಾಣಿಸ್ಕೊಳ್ಳುತ್ತೆ. ಈ ವಿನಾಶದಲ್ಲಿ ಆಗ ಅಸ್ತಿತ್ವದಲ್ಲಿದ್ದಂಥ 96% ಜೀವಿ ಸಂಕುಲಗಳು ಕಣ್ಮರೆಯಾಗಿ ಹೋಗ್ತವೆ. ಸೈಬೀರಿಯಾದಲ್ಲಿ ಜ್ವಾಲಾಮುಖಿಗಳ ಚಟುವಟಿಕೆ ಹೆಚ್ಚಿ ಧೂಳಿನಿಂದ ಭೂಮಿಯೆಲ್ಲ ಮುಚ್ಚಿ ಉಂಟಾದಂಥ ಮಹಾನ್ ಚಳಿಯಿಂದ ಇಂಥ ವಿನಾಶ ಉಂಟಾಯಿತು ಅಂತ ಗುರುತಾಗತ್ತೆ. ನಾಲ್ಕನೆಯ ಮಹಾವಿನಾಶ 20 ಕೋಟಿ ವರ್ಷಗಳ ಹಿಂದೆ ಟ್ರಯಾಸಿಕ್ ಯುಗದ ಅವಧಿಯ ಕಲ್ಪದ ಕೊನೆಯಲ್ಲಿ ಕಾಣಿಸಿಕೊಳ್ಳುತ್ತೆ. ಈ ಮಹಾವಿನಾಶದಲ್ಲಿ 80% ಜೀವಿಗಳು ಕಣ್ಮರೆಯಾಗ್ತವೆ. ಅಟ್ಲಾಂಟಿಕ್ ಸಾಗರದ ಒಳಗಡೆ ಇರತಕ್ಕಂಥ ಜ್ವಾಲಾಮುಖಿಗಳ ಚಟುವಟಿಕೆಯಿಂದ ನೀರಿನ ಆಮ್ಲತೆ ಹೆಚ್ಚಿರೋದ್ರಿಂದ ಇಂಥ ಮಹಾವಿನಾಶ ಉಂಟಾಯಿತು. ಹೆಚ್ಚಿದ ಆಮ್ಲೀಯತೆಗೆ ತಕ್ಕಂತೆ ಜೀವಿಗಳು ಹೊಂದಾಣಿಕೆ ಆಗೋದಕ್ಕೆ ಸಾಧ್ಯವಾಗಲಿಲ್ಲ ಅಂತ ಗುರುತಾಗತ್ತೆ. ಐದನೆಯ ಮಹಾವಿನಾಶ 6.6 ಕೋಟಿ ವರ್ಷಗಳ ಹಿಂದೆ ಕ್ರಟೇಷಿಯನ್ ಯುಗದಲ್ಲಿ ಕಾಣಿಸಿಕೊಂಡಿತು. ಮೆಕ್ಸಿಕೋ ಸಮೀಪದ ಯುಕಾಟಿಯನ್ ಪ್ರದೇಶದಲ್ಲಿ ಅಂತರಿಕ್ಷದಿಂದ ಬಂದ ಮಹಾನ್ ಉಲ್ಕೆಯೊಂದು ಭೂಮಿಗೆ ಅಪ್ಪಳಿಸಿತು. ಹೀಗೆ ಅಪ್ಪಳಿಸಿದಾಗ ಎದ್ದಂಥ ಧೂಳಿನಿಂದ ಎಲ್ಲ ಮೋಡಗಳು ಧೂಳು ಕೌದು ಸೂರ್ಯನ ಕಿರಣಗಳು ಭೂಮಿಗೆ ತಲುಪಿದಂತಾಗಿ ಚಳಿಗಾಲ ಉಂಟಾಗಿ ಬಹುತೇಕ ಪ್ರಾಣಿಗಳು ಕಣ್ಮರೆಯಾದವು. ಈ ವಿನಾಶದಲ್ಲಿ ಡೈನೋಸಾರ್ಗಳು ಕೂಡ ಸೇರಿದ್ದಿತ್ತು. ವಿಜ್ಞಾನಿಗಳು ಈಗ ಭೂಮಿ 6ನೆಯ ಮಹಾವಿನಾಶದ ಹೊಸ್ತಿಲಲ್ಲಿದೆ ಅಂತ ಅಂದಾಜು ಮಾಡ್ತಾ ಇದ್ದಾರೆ. ಮುಂದೆ ಈ ವಿನಾಶದ ನಂತರ ಎಂತಹ ಜೀವಿಗಳು ಕಾಣಿಸ್ಕೊಳ್ತೇವೆ ಅನ್ನೋದು ಅತ್ಯಂತ ಸೋಜಿಗದ ಮತ್ತು ರಹಸ್ಯಮಯವಾದ ಸಂಗತಿಯಾಗಿ ಉಳಿದಿದೆ. ಅದು ಮನುಷ್ಯರ ಅಂದಾಜಿಗೆ ಸದ್ಯಕ್ಕೆ ದಕ್ಕುವಂತೆ ಇಲ್ಲ. ಭೂಮಿಯ ಚರಿತ್ರೆಯಲ್ಲಿ ಜೀವ ವಿಕಸನದ ದಾರಿಯಲ್ಲಿ ಆದಂಥ ಮಹಾವಿನಾಶಗಳು ಹಾಗೂ ಅವುಗಳಿಂದ ಉಂಟಾದಂಥ ಪರಿಣಾಮಗಳ ಬಗ್ಗೆ ಇನ್ನೂ ಹೆಚ್ಚಿನ ವಿಚಾರಗಳನ್ನು ನಾವು ಮುಂದಿನ ವಿಡಿಯೋಗಳಲ್ಲಿ ತಿಳ್ಕೊಳ್ಳೋಣ. ವಂದನೆಗಳೊಂದಿಗೆ.